ಯೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಇವಾಗ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಎಲ್ಲೋಗ್ತಾಯಿದ್ದೀನಿ ಅಂತ. ಒಟ್ಟಡ ಹೊಸಹಳ್ಳಿ ಲೇಕ್, ಒಟ್ಟಡ ಹೊಸಹಳ್ಳಿ ಲೇಕ್. ಸೊ ನನಗೆ ಏರ್ಪೋರ್ಟ್ ರೋಡ್ಗೆ ಹೋಗೋಕ್ಕೆ ಭಯ ಆಗೋರು. ಲಾಸ್ಟ್ ಟೈಮ್ ಏನಾಯಿತು, ಇದು ಯಾವಾಗಲೂ ಹೋಗ್ತಾ ಇದ್ದಾರೆ ಸ್ಪೀಡ್ ಕ್ಯಾಮ್ರಾ ಇಡ್ತಿದ್ರಲ್ಲ. ಸೊ ಇದು ನಾನು ಬರ್ತಾ ಫುಲ್ ಒಂಥರ ಸ್ಪೀಡಾಗಿ ಬಂದೆ, ಕೈ ಬಿಡ್ಕೊಂಡ ಬಂದಲ್ಲ. ನಾನು ನೋಡೇ ಇಲ್ಲ ಸ್ಪೀಡ್ ಕ್ಯಾಮ್ರಾ ಇರೋದು. ಬರ್ತಾ ನೋಡ್ರೆ ಇಟ್ಕೊಂಡ್ಬಿಟ್ರು ಫೋಟೋನ. ನನಗೆ ಗೊತ್ತಾಯ್ತು ಅಲ್ಲೇ, ಮುಂದ್ಗಡೆ ಪೊಲೀಸ್ ಇರ್ತಾರೆ, ಹೋದ್ರೆ ಪಕ್ಕ ಲಾಕು ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಯಾವುದೋ ಹಳ್ಳಿಯಲ್ಲಿ ಟರ್ನ್ ತೊಗೊಂಡೆ. ಅಲ್ಲೇ ಎಲ್ಲೋ ಲೆಫ್ಟ್ ಒಂಥರ ಸಂಧಿ ಥರ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಲೆಫ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಇದು ಯಾವುದೋ ಹಳ್ಳಿ ಒಳಗೆ ಹೋದೆ ನಾನು. ಆಮೇಲೆ ಫುಲ್ಲು ಗಿತ್ತಾಡ್ಕೊಂಡು ನನ್ನ ಮಗಂದು. ಆಮೇಲೆ ಆ ಹಳ್ಳಿಯವ್ರಿಗೆಲ್ಲ ಕೇಳಿದೆ, ಬೆಂಗಳೂರಿಗೆ ಹೆಂಗಣ ಹೋಗೋದು ಅಂತ ಅಂದ್ಬಿಟ್ಟು. ಆಮೇಲೆ ಪಾಪ ಅವರೆಲ್ಲ ಹೇಳಿದ್ರು ಕರೆಕ್ಟಾಗಿ. ಆಮೇಲೆ ಒಬ್ಬ ಬಂದ ಪುಣ್ಯಾತ್ಮ, ಬಂದ್ಬಿಟ್ಟು ಕ್ಲೀನಾಗಿ ಹೇಳ್ದ, ನೋಡು ಬ್ರೋ, ಸ್ಟ್ರೈಟಾಗಿ ಲೆಫ್ಟ್ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತಗೋ ಅಂತ ಹೇಳ್ದ. ಕ್ಲೀನಾಗಿ ಹೆಬ್ಬಾಳು ಫ್ಲೈಓವರ್ ಮೇಲೆ ಬಂದೆ. ಅದು ಯಾವ ಟೋಲಿಗೆ ಇಲ್ಲಿ ಏನೂ ಇಲ್ಲ, ಕ್ಲೀನಾಗಿ ಹೆಬ್ಬಾಳು ಫ್ಲೈಓವರ್ ಮೇಲೆ ಬಂದೆ. ಸಾಕಾಗಿತ್ತು ರೂಟ್ ಮಾತ್ರ ಅದು. ಇನ್ಮೇಲೆ ಆ ರೂಟೇ ತೊಗೊಬೇಕಪ್ಪ. ಸುಮ್ಮನೆ ಯಾವನಿಗೆ ಬೇಕಿದೆಲ್ಲ. ಮತ್ತೆ ಏನು ಸಮಾಚಾರ, ಲೈಫೆಲ್ಲ ಆರಾಮ? ಆ್ಯಕ್ಚುಲಿ ಇದು ಯಾವುದೋ ಇದು ಒಟ್ಟಾಡ ಹೊಸಹಳ್ಳಿ ಏನೋ ಹೆಸರೇ ಮಾಡ್ತದೆ. ಸರಿ, ಏನೋ ಒಂದು ಈ ಲೇಕಿಗೆ ಮುಂಚೆ ಒಂದ್ಸಲ ಹೋಗಿದ್ದೆ ಅಷ್ಟೇ. ನಾನು ಒಂದ್ಸಲ ಹೋಗಿದ್ದೆ. ಆಮೇಲೆ ಸರಿ ಆಯಿತು, ಚೆನ್ನಾಗಿತ್ತಲ್ಲ ಜಾಗ ಅಂದ್ಬಿಟ್ಟು. ಅವಾಗ ಯಾವ ಗೋಪ್ರೋ ಏನೂ ಇರಲಿಲ್ಲ ನನ್ನ ಹತ್ರ. ಸುಮ್ಮನೆ ನಾರ್ಮಲ್ ರೈಡು ಫ್ರೆಂಡ್ಸ್ ಜೊತೆ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟೇ. ಅದಕ್ಕೆ ಒಂದು ಸತಿ ಎಲ್ಲರಿಗೂ ತೋರಿಸೋಣ ಯಾವ ಥರ ಅದು ಹೆಂಗಿದೆ ಜಾಗ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗಲೂ ಅಷ್ಟೇ ಆ ಸಂಧಿ ರೂಟಿಗೆ ಹೋಗಿ ನೋಡೋಣ ಒಂದು ಸತಿ, ಹೋಗ್ಬೋದಾ ಹಂಗೆ ಅಂತ ಅಂದ್ಬಿಟ್ಟು. ಈ ಕವಾಸಾಕಿಸ್ಗೆ ಏರ್ ಎಕ್ಸಾಸ್ಟ್ ಮಾತ್ರ ಬೇರೆ ಲೆವೆಲ್ಲು. ಏರೋ ಮತ್ತು SC ಪ್ರಾಜೆಕ್ಟ್ಸು ಕವಾಸಾಕಿಗೆ ಬೆಸ್ಟು. 2 ಎಕ್ಸಾಸ್ಟ್ ಕಿರ್ಚಾಡುತ್ತೆ ನನ್ನ ಮಗಂದು. ಎಲ್ಲಿ ನೋಡಿ ಬಾಯ್ಸ್, ಎಲ್ಲೋ ಯಾವುದೋ ಒಂದು ಸಂಧಿ ಹುಡ್ಕೊಂಡು ಬರೋಣ ಅಂದ್ಕೊಂಡ್ರೆ ಯಾವುದೋ ಹಳ್ಳಿಗೆ ನುಗ್ಬಿಡೀನಿ, ಎಲ್ಲೋ ಕಳ್ದೋಗ್ಬಿಡೀನಿ. ಈಗ ಎಲ್ಲೋಗ್ಬೇಕು ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ಇಲ್ಲಿ ನೋಡಿ ಏನು ಸಿಕ್ತು ನನಗೆ, ನವಿಲುಗಳು. ಅಲ್ಲಿ ನೋಡಿ ಫುಲ್ಲು ಗುಂಪು ನವಿಲುಗಳು. ಇಲ್ಲಲ್ಲ ಬೇಜಾರು ನವಿಲುಗಳು ಇದ್ ಗುರು ಇಲ್ಲಿ. ಓಹೋ, ಯಾವುದೋ ಸಮಾಧಿಗೆ ಬಂದ್ಬಿಡೀನಿ. ಪಿಕಾಕ್ಸ್ ಸತ್ತರಿಗೆ ಯಾವ ಹಳ್ಳಿಗೆ ನುಗ್ಗಿದ್ದೀನೋ ನಾನು, ಎಲ್ಲಿ ಹೋಗ್ಬೇಕಂತಾನೆ ಅರ್ಥ ಆಗ್ತಾಯಿಲ್ಲ. ಏನೋ ನುಗ್ತಾ ಇರೋಣ ಸುಮ್ಮನೆ. ಅವಾಗಿಂದ ನಾನು ಯಾವಾಗಲೂ ರೀಚ್ ಆಗಬೇಕಿತ್ತು ಅಲ್ಲಿ. ಅವಾಗಿಂದ ಸುಮ್ಮನೆ ತಿರುಗಾಡ್ತೀವಿ, ಈ ರೋಡಿಂದ ಆ ರೋಡಿಂದ ಈ ರೋಡ್ ಅಂತ. ಅಪ್ಪ ಸದ್ಯ ಯಾವುದೋ ರೋಡ್ ಸಿಕ್ತು, ನೋಡೋಣ. ರೈಟ್ ತಗೊಂಡು ಎಲ್ಲೋಗೋದು ಗೊತ್ತಿಲ್ಲ ಈ ರೋಡು. ಅಪ್ಪ ಫೈನಲಿ ಮೈನ್ ರೋಡ್ ಸಿಕ್ತಪ್ಪ. ಯಾವುದೋ ನವಿಲುಗಳ ತೋಟ ಇದು, ಅದಕ್ಕೆ ಇಷ್ಟೊಂದು ನವಿಲುಗಳೈತೆ. ಎಲ್ಗೋ ಬಂದೆ ನಾನು. ಥೂ, ನಿನ್ನ ಇಲ್ಲಿಗೆ ಬರಕ ಹಿಂಗೆಲ್ಲ ಆಡಿಸ್ದೆ. ಅಯ್ಯೋ ನಿನ್ನಲೇ, ಯಾವುದೋ ನಿಮ್ದು ಸೀರಿಯಸ್ಲಿ ಆಲ್ಮೋಸ್ಟು 1 ಅವರ್ ತಿರುಗಾಡಿದ್ದೀನಿ. ಅಲ್ಲಿಂದ ಇಲ್ಲಿಂದ ಅಲ್ಲಿ ಬರೀ ಹಳ್ಳಿಗಳಲ್ಲೇ ತಿರುಗಾಡಿರೋದು 1 ಅವರ್ ನಾನು. ಅದು ಇಲ್ಲಿಗೆ ಬರೋಕ್ಕೆ ನಾನು ಇಲ್ಲಿಂದಾನೆ ಮುಂದೆ ಹೋಗ್ಬೇಕಂತ ಅವಾಗಿಂದ ತಿರುಗಾಡ್ತಾ ಇದ್ದೀನಿ. ನೋಡ್ರೆ ವಾಪಸ್ ಇಲ್ಲಿಗೆ ಬಂದಿದ್ದೀನಿ ಅಷ್ಟೆಲ್ಲ ತಿರುಗಾಡ್ಕೊಂಡು. ಅಯ್ಯೋ ದೇವ್ರೆ, 1 ನಿಮಿಷ. ಬಾಯ್ಸ್, ನಾನೆಂಥ ತಿಕ್ಲು ನನ್ನ ಮಗ ಅಂದರೆ, ಸುಮ್ಮನೆ ಫ್ಲೈಓವರ್ ಎತ್ಕೊಂಬಂದು ರೈಟ್ ತೊಗೊಂಡು ಸರ್ವಿಸ್ ರೋಡಿಗೆ ಬರೋ ಬದಲು ಇಲ್ಲರೋ ಆಟಗಳೆಲ್ಲ ಆಡ್ದೆ ಗುರು. ಅಯ್ಯೋ ದೇವ್ರೆ,
ಫಸ್ಟು ಬಾದಾಮ್ ತಿಂದು ಬುದ್ಧಿ ಬಿಡ್ಸ್ಕೊಬೇಕು. ಅಯ್ಯೋ ಯಪ್ಪ, ತಲೆಯೆಲ್ಲ ನೋವು ಬಂದ್ಬಿಡ್ತು ನನಗೆ. ಓಕೆ, ರೆಡಿ, ನೋಡೋಣ. ಯಪ್ಪ ಈ 10 hours ಬ್ರಾಕ್ಸ್ ಎಕ್ಸಾಸ್ಟ್ ಹಾಕ್ಬಿಟ್ಟವ್ರೆ. ಕಯ್ಯ ಅಂತ ಕಿಡ್ಚಾಡ್ತೈತೆಪ್ಪ. ಅದು ಯಾಕ್ರಪ್ಪ ಬೇಕು. ಅಯ್ಯೋ ನಚ್ಚಿ, ಅಯ್ಯಪ್ಪ, ಯಪ್ಪ ಸ್ಪೋರ್ಟ್ಸ್ ಗಾಡಿಯಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ತೀನಿ ಗುರು. ಐ ಐ ಯಪ್ಪ ಬಾಯಿಗೆ ಬಂತು ಗುರು. 1 ಸೆಕೆಂಡ್ ನನಗೆ. ಹಳ್ಳಿ ಸೈಡೆಲ್ಲ ಸ್ವಲ್ಪ ಸ್ಲೋ ಆಗಿ ಓಡಾಡಬೇಕು. ಅವನೇನಾದ್ರು ಸ್ಟ್ರೈಟಾಗಿ ಬಂದ್ಬಿಟ್ಟಿದ್ರೆ ಅಷ್ಟೇ, ಪಕ್ಕ ಇಕ್ತಿದೆ. ಇದೆ ನೋಡಿ ಬಾಯ್ಸ್, ಪಟ್ಟಣ ಹೊಸಳ್ಳಿ ಲೇಕ್. ಆ ಕಡೆ ಜಾಗ ಇದೆ ಗಾಡಿ ಇಳ್ಸೋಕ್ಕೆ, ಆ ಕಡೆ ಹೋಗೋಣ. ಯಾವುದು ಇದು ಆಫ್ರಿಕಾಗೆ ಬಂದಂಗೆ ಅನಿಸ್ತೈತೆ ನನಗೆ. ಅರೆ ಭಾರಿ ಆಗಿದೆ ಮಾತ್ರ ರೋಡೆಲ್ಲ ಇಲ್ಲಿ. ಅಂದರೆ ಅಲ್ಲೆಲ್ಲ ಚೆನ್ನಾಗಿ, ಒಂದೊಂದು ಕಡೆ ಚೆನ್ನಾಗೈತೆ, ಒಂದೊಂದು ಕಡೆ ಚೆನ್ನಾಗಿಲ್ಲ ರೋಡ್ಗಳಲ್ಲಿ. ಈ ರೋಡ್ ಭಾರಿ ಆಗೈತೆ ಇಲ್ಲಿರೋದು. ಕಾರ್ನರಿಂಗ್ ಎಲ್ಲ ಮಸ್ತಾಗಿ ಮಾಡ್ಬೋದು. ಅಪ್ಪ ಸದ್ಯ ಕಾರ್ನರಿಂಗ್ ಮಾಡಕ್ಕೆ ಹೋದೆ, ನೋಡ್ರೆ ಫುಲ್ಲು ಇದ್ರ ಥರ ಐತಲ್ಲಿ. ಲೇಕ್ ಹಿಂದೆನೇ ಹೋಯ್ತು, ಬಟ್ ಇದು ಎಲ್ಲಿ ಕರ್ಕೊಂಡು ಹೋಗ್ತೈತೆ ಅಂತಾನೆ ಅರ್ಥ ಆಗ್ತೇವಲ್ಲ. ಸೊ ಈ ಗೂಗಲ್ ಮ್ಯಾಪ್ ನಂಬ್ಕೊಂಡಿದ್ರೆ ಆಗೋದಾಗರು. ಆವಾಗಲೇನೆ ಅಷ್ಟೇ, ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದೆ. ಆಮೇಲೆ ಹಳ್ಳಿಯವರೊಬ್ರು ಕೇಳಿದ್ಕೆ ಅವ್ರು ಹಂಗೆ ಹೋಗೋ ಅಂದರು, ಕರೆಕ್ಟಾಗಿ ಬಂದೆ. ಇವಾಗ ನೋಡ್ರಿ ಇದು ಎಲ್ಲೆಲ್ಲ ಕರ್ಕೊಂಡು ಹೋಗ್ತೈತೆ. ನಾನು ಇಲ್ಲೆಲ್ಲ ಬಂದಿದ್ದು ನೆನಪೇ ಇಲ್ಲ ನನಗೆ. ಕರೆಕ್ಟಾಗೇ ಬಂದಿದ್ದೀವಿ. ಇಲ್ಲೇ ಬೈಕ್ ಇಳಿಸೋ ಜಾಗ ಇರೋದು. ತುಂಬ ದೊಡ್ಡದಿದೆ ಗುರು ಲೇಕ್ ಇದು. ಹಿಂಗೆ ಇಳಿಸ್ಕೊಂಡು ಹೋಗೋಣ ಅಲ್ಲ. ಗೋಪ್ರೋ ಸಿಕ್ಕಾಪಟ್ಟೆ ಕಮ್ಮಿ ಐತೆ ಚಾರ್ಜು. ಎಷ್ಟಾಗೋದು ಅಷ್ಟು ಬೇಗ ಮಾಡ್ಬಿಡ್ತೀನಿ. ಯಾವ ಟೈಮ್ ಅದು ಬೇಕಾದ್ರೂ ಆಫ್ ಆಗುತ್ತೆ. ಸೊ ನೋಡಿ ಬಾಯ್ಸ್, ದಿಸ್ ಇಸ್ ಏನಿದು ಹೆಸರೇ ಮಾಡ್ತದಲ್ಲ, ಪಟ್ಟಣ ಹೊಸಳ್ಳಿ ಲೇಕ್. ಭಾರಿಯಾಗಿದೆ ಮಾತ್ರ ಲೇಕ್ ಇದು. ಇಲ್ಲಿ ಬಂದು ನೀವು ಸ್ನಾನ ಮಾಡ್ಕೊಬೋದು. ಇರೋ ಗುರು ಆ ಕಡೆ ಹಾಕೋಣ ಇರೋ ಗಾಡಿ. ಬೇಗ ಗೋಪ್ರೋ ಚಾರ್ಜ್ ಖಾಲಿ ಆಗ್ಬಿಡುತ್ತೆ. ಬೇಗ ನಡಿ. ಅಯ್ಯಪ್ಪ, ಬೇಗ. ಅಪ್ಪು ಸ್ಕಿಡ್ ಆಯಿತು ಟೈರ್ ಹಿಂದೆ. ವಾಹ್,
ಅಯ್ಯಯ್ಯಪ್ಪ. ಸೊ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ನಾನು ಈ ದಾರಿಗೆ. ಸೊ ದಿಸ್ ಇಸ್ ಒಟ್ಟಾಡ ಹೊಸಳ್ಳಿ ಲೇಕ್. ಇದೇನು ಗುರು ಇಷ್ಟು ಚಿಕ್ಕದಾಗ್ಬಿಟ್ಟೈತೆ? ಇರಪ್ಪ ಕೆಳಗೆ ಹೋಗಿಬಿಡೋದು ಗಾಡಿ ಆಮೇಲೆ. ಈ ಎಳಿಯೋಕ್ಕೆ ಆಗ್ತಾಯಿಲ್ಲ. ಅಯ್ಯೋ ಅಯ್ಯ. ಏಯ್ ಓ, ನಿಲ್ಸೋಕ್ಕೆ ಇರೋದನ್ನೇ ಅಲ್ವಪ್ಪ ಇದು. ಓಕೆ ಬಾಯ್ಸ್, ಬೇಗ ನೋಡ್ಕೊಂಬಿಡಿ. ಗೋಪ್ರಲ್ಲಿ ಚಾರ್ಜ್ ಇಲ್ಲ. ಸೊ ದಿಸ್ ಇಸ್ ಒಟ್ಟಾಡ ಹೊಸಳ್ಳಿ ಲೇಕ್. ಅಲ್ಲಿ ನೋಡಿ ಅವ್ರು ಸ್ನಾನ ಮಾಡ್ತವ್ರೆ. ಬೇಕಾದ್ರೆ ನೀವು ಆ ಥರ ಸ್ನಾನ ಮಾಡ್ಕೊಬೋದು. ಇರೋ ಬೈಕ್ ಜೊತೆ ಹೆಂಗೆ ಕಾಣುತ್ತೆ ನೋಡೋಣ. ಪೀಸ್ ಅಷ್ಟೇ ಗುರು, ಒಟ್ಟಾಡ ಹೊಸಳ್ಳಿ ಲೇಕ್. ಗೋಪ್ರೋ ಅಲ್ಲಿ ಚಾರ್ಜ್ ಇಲ್ಲ. ಸೊ ಇವಾಗೇನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಎಕ್ಸ್ಟ್ರಾ ಬ್ಯಾಟ್ರಿನೂ ಇಲ್ಲ. ಸೊ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಟಾಟಾ ಬಾಯ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.